ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ಇಂಗ್ಲೀಷ್ ಚಾನೆಲ್ಗೆ ಸ್ವಾಗತ. ನೋಡಿ, ನಾನಿಲ್ಲಿ 4 ಸೆಂಟೆನ್ಸ್ ಬರೆದಿದ್ದೀನಿ. ಐ ಸ್ಟಡಿ ಇಂಗ್ಲೀಷ್, ಐ ಗೋ ಟು ಸ್ಕೂಲ್, ಐ ಟೀಚ್ ಇಂಗ್ಲೀಷ್, ಐ ಗೋ ಫಾರ್ ಎ ವಾಕ್ ಅಂತ. ಏನಿದು? ಇದರಲ್ಲಿ ಯಾವುದ್ರಲ್ಲೂ ಕೂಡ ವಿಲ್ಲು, ಶಾಲು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ING ಯಾವುದೂ ಇಲ್ವಲ್ಲ ಅಂತ. ಐ ಸ್ಟಡಿ ಇಂಗ್ಲೀಷ್, ಯಾಕಿದು ಐ ವಿಲ್ ಸ್ಟಡಿ, ಐ ಶಲ್ ಸ್ಟಡಿ ಹಾಗೆಲ್ಲ ಇಲ್ಲ ಅಂತ. ಐ ಸ್ಟಡಿ ಇಂಗ್ಲೀಷ್, ನಾನು ಇಂಗ್ಲೀಷ್ ಓದ್ತೀನಿ ಅಂದರೆ ಇದು ನನ್ನ ಹ್ಯಾಬಿಟ್ಯುವಲ್ ಆ್ಯಕ್ಷನ್, ದಿನಾಗಲೂ ನಾನು ಇಂಗ್ಲೀಷ್ ಓದ್ತೀನಿ ಅಂತ. ಐ ಗೋ ಟು ಸ್ಕೂಲ್, ಐ ವಿಲ್ ಗೋ ಟು ಸ್ಕೂಲ್, ಐ ಶಾಲ್ ಗೋ ಟು ಸ್ಕೂಲ್, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಯಾವುದೂ ಇಲ್ಲ. ಐ ಗೋ ಟು ಸ್ಕೂಲ್, ನಾನು ದಿನಾ ಸ್ಕೂಲ್ಗೆ ಹೋಗ್ತೀನಿ ಅಂತ ಅರ್ಥ. ಐ ಟೀಚ್ ಇಂಗ್ಲೀಷ್, ಮತ್ತು ಇಲ್ಲೂ ಕೂಡ ಅದೇ ಹ್ಯಾಬಿಟ್ಯುವಲ್ ಆ್ಯಕ್ಷನ್, ನನ್ನ ದಿನದ ಕೆಲಸ ಐ ಟೀಚ್ ಇಂಗ್ಲೀಷ್. ಇಲ್ಲಿ ಮಾತ್ರ ಐ ಗೋ ಫಾರ್ ಎ ವಾಕ್ ಇದೆ. ಯಾಕೆ ಐ ಗೋ ಟು ಎ ವಾಕ್ ಅಂತ ಇಲ್ಲ ಅಂತ? ವಾಕ್ಗೆ ಹೋಗ್ತೀನಿ, ಐ ಗೋ ಫಾರ್ ಎ ವಾಕ್. ಇಲ್ಲಿ ಐ ಗೋ ಟು ಸ್ಕೂಲ್, ಇಲ್ಲೂ ಕೂಡ ಸ್ಕೂಲ್ಗೆ ಹೋಗ್ತೀನಿ. ಇಲ್ಲಿ ಮಾತ್ರ ಟು ಇದೆ, ಇಲ್ಲಿ ಮಾತ್ರ ಫಾರ್ ಇದೆ. ಯಾಕೆ ಅಂತ ಹೇಳಿದರೆ ಐ ಗೋ ಟು ಸ್ಕೂಲ್, ನಾನು ಸ್ಕೂಲ್ಗೆ ರೀಚ್ ಆಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ. ಐ ಗೋ ಫಾರ್ ಎ ವಾಕ್, ನಾನು ಒಂದು ವಾಕ್ ಹೋಗ್ತೀನಿ, ಇಲ್ಲಿ ವಾಕ್ ರೀಚ್ ಆಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಸೊ ಈ ಥರ ಒಂದು 7-8 ಸೆಂಟೆನ್ಸ್ನ ಮಾತ್ರ ಅಷ್ಟು ಮಾತ್ರ ಮಾಡಿ ದಿನ ಮಾಡ್ತಾ ಬನ್ನಿ. ಸಿಂಪಲ್ ಚಿಕ್ಕದು ಸೆಂಟೆನ್ಸ್ನ ಕಲ್ತ್ಕೊಂಡ್ರೆ ನಮಗೆ ಎಷ್ಟೋ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋಕ್ಕೆ ಬರುತ್ತೆ. ಯಾವುದೇ ಒಂದು ಕ್ಲಾಸ್ಗೆ ಹೋಗಬೇಕಾಗಿಲ್ಲ, ಒಂದು ಆ್ಯಪ್ಗೆ ಹೋಗಬೇಕಾಗಿಲ್ಲ, ಎಷ್ಟೋ ದುಡ್ಡು ಖರ್ಚು ಮಾಡಿ ಒಂದು ಇಂಗ್ಲೀಷ್ ಕೋರ್ಸ್ಗೆ ಹೋಗಬೇಕಾಗಿಲ್ಲ. ಈ ಸಣ್ಣ ಪುಟ್ಟ ಸೆಂಟೆನ್ಸ್ನ ನೋಡ್ತಾ ಇದ್ದರೆ ನಮಗೆ ಇಂಗ್ಲೀಷ್ ಬಂದುಬಿಡುತ್ತೆ. ಧನ್ಯವಾದಗಳು. ಶ್ರೀವಾರಿ ಇಂಗ್ಲೀಷ್ ಚಾನೆಲ್ ನೋಡ್ತಾ ಇರಿ, ಚಾನೆಲ್ ಎನ್ಕರೇಜ್ ಮಾಡ್ತಾಯಿರಿ.